ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಈ ಜರ್ನಿ ಎಲ್ಲಿಗಂತ ನೀವೆಲ್ಲರೂ ಕೇಳ್ಬೋದು. ಈ ಜರ್ನಿ ಬಂದುಬಿಟ್ಟು ಮದ್ಬಾಯಿ ಊರಿಗೆ ಹೊಂಟೀವಿ ನೋಡಿರಿ ಫ್ರೆಂಡ್ಸ. ಮದ್ಬಾಯಿ ಏನಕ್ಕೆ ಹೋಗಿಲ್ಲ ನೀವೆಲ್ಲ ಕೇಳ್ಬೋದು. ನಮ್ಮ ಮನೆ ಒಳಗೆ ಮನೆ ಅಂತೇಳಿ ಒಂದು ನಾಯಿ ತರ್ತಿದ್ದೀವಿ. ಅದು ಬಂದುಬಿಟ್ಟು ಸೊ ಅದಕ್ಕಾಗಿ ನಮ್ಮ ಮನೆಯವ್ರು ದಾರಿ ಉದ್ದಕ್ಕೂ ನಮ್ಮ ಮನೆ ಪ್ರಯೋಗ ಇದು ಒಳ್ಳೆ ಮಾಡ್ಕೊಂಡು ಕೂತೀವಿ. ಒಳ್ಳೆ ಇದು ಮಾಡ್ಕೊಂಡು ಈಗ ನಾವು ಲೈಟ್ ಬರ್ತಾನೆ 10 ಗಂಟೆ ಲೈಟ್ ಬರ್ತಾನೆ ಹಸ್ತೀವಿ. ಹಾಗಾಗಿ 6 ಗಂಟೆ ವರ್ಷಕ್ಕೆ ತಂಗಿ ಮನೆ ಬರ್ತಾಯಿದ್ದೆ ಫ್ರೆಂಡ್ಸ್. ತಂಗಿ ಮನೆ ನಮ್ಮ ಮನೆ ಕಷ್ಟ. ಇದು ನಮ್ಮ ಯಾರಿಗಾದ್ರೂ ಸುತ್ತಮುತ್ತಲು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಯಾರಿಗಾದ್ರೂ ಏನೋ ಒಂದು ಪ್ರಾಬ್ಲಮ್ ಇದ್ದರೆ ಅಲರ್ಜಿ ಇದ್ದರೆ ಹೋಗಿ ಮದ್ವೆ ನೀರು ಅನ್ಸ್ಕೊಂಬಂದ್ರೆ ಸಾಲ್ವ್ ಆಯ್ತು. ಇದೇನು ನೋಡ್ರಿ ನಮ್ಮ ತಂಗಿ ಮನೆ ಕಾಣೋದು. ನಮ್ಮ ತಂಗಿ ಮನೆ ಇದೆ ರೀ. ಅವಳು ಇವಾಗ ಮನೇಲಿ ನಮ್ಮ ತಂಗಿ ದಾಟ್ ಬಂದ್ವಿ. ಇವಾಗ ನಾವು ಬಂದಿದ್ವಿ ಬಂದು ಆವಾಗಲೇ ಏನು ಮಾಡ್ತಾ ಇದ್ದರೆ ನಾನು ಯಾರಾದರೂ ಏನೋ ಒಂದು ಅಲರ್ಜಿ ಅಂದರೆ ಆಕ್ಸಿಡೆಂಟ್ ಆಗಲಿ ನೋವು ಮಾಡಂಗಿಲ್ಲಲ್ಲ, ಅವ್ರಿಗೆ ಅಲರ್ಜಿ ಇರ್ತಾವೆ, ಇನ್ಫೆಕ್ಷನ್ ಇರ್ತೈತಿ. ಸೊ ಅವ್ರೇನು ಅಂಥವ್ರು ಯಾವ್ದು ಇದ್ರೆ ನಾಯಿ ಕಚ್ಚಲಿ ಏನೋ ಒಂದು ಪ್ರಾಬ್ಲಮ್ಸ್ ಇದ್ರೂ ಬಾವಿಗೆ ಹೋಗಿ ನೀರು ಹಣಿಸ್ಕೊಂಬಂದ್ರೆ ಅದು ಸಾಲ್ವ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಅಂದ್ರೆ ನನಗೂ ನಮ್ಮ ಮನೆ ಹತ್ರ ಹೇಳಿದ್ರು ಹೋಗಿ ನೀರು ಹಣಿಸ್ಕೊಂಬಂದ್ರೆ ಸಾಲ್ವ್ ಆಗುತ್ತೆ ಅಂತ. ಹಾಗಾಗಿ ನಾನು ನಮ್ಮ ಮನೆಯವ್ರು ಕರ್ಕೊಂಡು ಹೋದೆ. ನಮ್ಮ ನಾಯಿ ಕಡ್ದು ನೋಡಿ ನನ್ನ ಮಗು ಇನ್ನೂ ಹಾಲು ಕುಡಿತಾನ್ರಿ. ಸೊ ಹಂಗಾಗಿ ಏನೂ ಎಫೆಕ್ಟ್ ಆಗಬಾರ್ದು ಅಂತ ನಾನು ಹೊಂಟಿದ್ದೆ. ಇಲ್ಲಿದೆ ನೋಡಿ KMF ಡೈರಿ ಫ್ರೆಂಡ್ಸ್. ಹಂಗಾಗಿ ನಾನು ಹೊಂಟಿದ್ದೆ. ಅದಕ್ಕೂ ತುಂಬ ಭಯ ಆಗ್ತಿತ್ತು. ನಾನು ನಿದ್ದೆನೇ ಮಾಡಲಿಲ್ಲ. ಹೋಗಿ ಆವಾಗ ಕಡ್ದು TT ಇಂಜೆಕ್ಷನ್ ಮಾಡಿಸ್ಕೊಂಬಂದೆ. ಆದ್ರೂ ನಮ್ಮ ಮಮ್ಮಿ ಭಯಕತ್ಲು, ಬೇಡ ಹೋಗಿ ಇಂಜೆಕ್ಷನ್ ಇದನ್ನು ನೀರು ಅಣಿಸ್ಕೊಂಬ ಅಂದು. ಅದಕ್ಕಾಗಿ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ನೀರು ಅಣಿಸ್ಕೊಂಬರಕ್ಕೆ ಹೊಂಟೀನಿ ನೋಡ್ರಪ್ಪ. ಅದಕ್ಕೆ ಯಾರಾದರೂ ಈ ಸುತ್ತಮುತ್ತ ನನ್ನ ವಿಡಿಯೋ ನೋಡ್ತಿದ್ರೆ ಯಾರಿಗಾದರೂ ಇದು ಗೊತ್ತಿದ್ರೆ ಹೋಗಿ ಫ್ರೆಂಡ್ಸ್. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಲ್ಲಿ ಹೋಗಿ ನೀರು ಅಣಿಸ್ಕೊಂಡ್ರೆ ಅಂದರೆ ಅದಕ್ಕೆ ಮುಂಚೆ ಏನಂದರೆ ನೀರು ಮುಟ್ಲಾರ್ದನ್ನ ನಾವು ಅಲ್ಲಿಗೆ ಹೋಗ್ಬೇಕಂತೆ ಫ್ರೆಂಡ್ಸ್. ನಮ್ಮ ಮನೆಯವ್ರು ಹೇಳ್ತಿದ್ರು ನೀರು ಮುಟ್ಟಬಾರ್ದು, ಅಲ್ಲೇ ಹೋಗಿ ನೀರು ಮುಟ್ಟಬೇಕು ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ನಾನು ನೀರು ಮುಟ್ಟಲಿಲ್ಲ. ಹಂಗೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ಬಿಟ್ಟೆ. ಇದು ಯಾವ ಫ್ಯಾಕ್ಟ್ರಿ ಅಂತ ಯಾರ್ಯಾದ್ರೂ ಗೊತ್ತಿದ್ರೆ ಗೆಸ್ ಮಾಡಿ ಫ್ರೆಂಡ್ಸ್. ಇದು ನಮ್ಮೂರ ಹತ್ರನೇ ಬರೋದು. ಇದಕ್ಕೆ ಈ ಫ್ಯಾಕ್ಟ್ರಿಗೆ ಸಮೀರ್ ವಾಡಿ ಫ್ಯಾಕ್ಟ್ರಿ ಅಂತಾರೆ. ಇದು ಯಾವ ಊರಿಗೆ ಬರುತ್ತೆ ಅಂತ ನೋಡ್ತಾಯಿದ್ರೆ ನಾನು ವಿಡಿಯೋ ನೋಡ್ತಾಯಿದ್ರೆ ಯಾವ ಊರು ಬರುತ್ತೆ ಅಂತ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫ್ಯಾಕ್ಟ್ರಿ ಬಾಜುಕ್ಕೆ ನಾವು ಹಾದು ಹೋಗೋದು ಅಂದರೆ ನೇರಾಗುತ್ತೆ ನಮಗೆ. ಮತ್ತು ಸುತ್ತ ಅದು ಬರೋದಾಗುತ್ತೆ ನೋಡಲಿಗೆ ಅದು ಇದು ಅದು ಬರುತ್ತೆ. ಸೊ ನಮಗೆ ನೇರಾಗುತ್ತೆ ಅಂತ ಹೇಳಿ ಫ್ಯಾಕ್ಟ್ರಿ ಬಾಜು ಹಾದು ಹೋಗ್ತಾಯಿದ್ವಿ. ಇಲ್ಲಿ ಅಷ್ಟೊಂದು ಬೈಕು ಅದು ಇದು ಅಷ್ಟೇ ಹಾಯೋದು, ಏನು ದೊಡ್ಡ ವ್ಯಾನ್ದು ಏನು ಹಾಯೋಲ್ಲ. ಏನು ಫ್ಯಾಕ್ಟ್ರಿ ಸೀಸನ್ ಚಾಲು ಇದ್ದಾಗ ಅಷ್ಟೇ ಕಬ್ಬಿನ ಲೋಡು ಅದು ಇದು ಹಾಯ್ತವೆ ಫ್ರೆಂಡ್ಸ್. ನಾವು ಹಾದು ಹೋಗ್ತಾಯಿದ್ವಿ. ಬೆಳಗ್ಗೆನೇ 6 ಗಂಟೆ ಆಗಿತ್ತು ಫ್ರೆಂಡ್ಸ್. ನಾವು ಊರಿಂದ ಹಾಗೇನೂ ಯಾರೂ ಇರಲಿಲ್ಲ ಜನ. ಪೆಟ್ರೋಲ್ ಬಂಕ್ ನೋಡಿ ಬಂದ್ವಿ. ಫ್ಯಾಕ್ಟ್ರಿ ಎಂಟ್ರೆನ್ಸ್ ಬಂದ್ವಿ ನೋಡಿ ಫ್ರೆಂಡ್ಸ್. ಅಲ್ಲಿ ಎಂಟ್ರೆನ್ಸ್ ವೀಡಿಯೋ ಮಾಡೋಕ್ಕಾಗಲಿ ನೋಡಿ ಫ್ರೆಂಡ್ಸ್. ಬಂದ್ವಿ ಮದ್ಬಾಯಿ ಊರಿಗೆ ಬಂದ್ವಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಈ ನಮ್ಮನೆ ಗಾಡಿಗಳು ನಿಂತವ. ನಮಗೆ ಯಾವಾಗ ಪಾಳಿ ಹತ್ತಕ್ಕಂತೇಳಿ ನಮಗೆ ಚಿಂತೆ ಆಗಿತ್ತು ನೋಡಿ. ಹೋದ ಕೂಡಲೇ ಇದ್ರಿಗೆ ಕಾಯಿ ಮತ್ತು ಉದ್ಬತ್ತಿ ಊದಿನ ಕಡ್ಡಿ ಇದನ್ನ 3 ತೊಗೋಬೇಕು. ನಾನು ತೊಗೊಂಡೆ ನೋಡಿ ಫ್ರೆಂಡ್ಸ್. ನೋಡಿ ಈ ನಮ್ಮನೆ ಲೈನ್ ಹತ್ತಿದ್ದಾರೆ. ಇವರೆಲ್ಲನೂ ಆರಾಮಿಲ್ದವ್ರು, ನಾಯಿ ಕಡ್ದವರು, ಒಂದು ಆಕ್ಸಿಡೆಂಟ್ ಆದವರು, ಒಂದು ಏನೋ ಒಂದು ಪ್ರಾಬ್ಲಮ್ಸ್ ಆದ್ರೂ ಸಾಲ್ವ್ ಮಾಡ್ಕೊಳಕ್ಕೆ ಬರ್ತೀನಿ. ನಾನು ನೀರು ಅಣಿಸ್ಕೊಂಡು ಬಂದೆ ನೋಡಿ. ಇವಾಗ ಬಂತು ಫೈನಲಿ ನಮಗೆ ನೀರು ಅಣಿಸ್ಕೊಂಡು ತಿಂತು ನಾವು ಹೊಂಟೀವಿ ನೋಡಿ. ಮತ್ತೆ ನಮ್ಮ ಪ್ರಯಾಣ ನಮ್ಮ ಊರ ಕಡೆ ಸ್ಟಾರ್ಟ್ ಆಯಿತು ನೋಡಿ ಫ್ರೆಂಡ್ಸ್. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಎಷ್ಟೊತ್ತು ಹೋಗೋದಪ್ಪ ಅಂತೇಳಿ. ಸಮೀರ್ ವಾಡಿ ಫ್ಯಾಕ್ಟ್ರಿ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ವಾಪಸ್ ಬರೋ ಮುಂದೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಎಂಟ್ರೆನ್ಸ್ ವೀಡಿಯೋ ಮಾಡಬೇಡ ಅಲ್ಲೂ ಇರಲ್ಲ ಅಂತ ಹೇಳ್ತಾಯಿದ್ರು. ಆದರೂ ನಾನು ಮಾಡಿಕೊಂಡೆ ಫ್ರೆಂಡ್ಸ್. ಸ್ವಲ್ಪ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಂಟ್ರೆನ್ಸ್ ಮಾಡಿಕೊಂಡೆ. ಇಲ್ಲಿ ಸುತ್ತಮುತ್ತ ಎಲ್ಲಾದರೂ ನಾಷ್ಟ ಮಾಡಬೇಕು ಅಂತ ಹೋಟೆಲ್ಗಳು